ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೆಲಿ ಒಂದು ಸ್ವಲ್ಪ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಬಂದು ಜೂನ್ 29ನೇ ತಾರೀಕು ಶನಿವಾರ ಬೆಳಿಗ್ಗೆ ನನ್ನ ದಿನಚರಿ ವಾಕ್ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ರವೆ ರೊಟ್ಟಿ ಮಾಡಿದೆ ಮಗಳಿಗೊಬ್ಬಳಿಗೆ. ಯಜಮಾನ್ರು 6:30ಗೆ ಡ್ಯೂಟಿಗೆ ಹೋಗೋದ್ರಿಂದ ಶನಿವಾರ ಅವಳಿಗೆ 1-2 ರೊಟ್ಟಿ ಹಾಕ್ಕೊಟ್ಬಿಡ್ತೀನಿ. ಮಗಳನ್ನು ಸ್ಕೂಲ್ಗೆ ಬಿಟ್ಟು ಬಂದು ಪೂಜೆ ಎಲ್ಲ ಮಾಡಿ ನಾರಾಯಣನ ಬರಿತಾ ಇದ್ದೀನಿ. ಪ್ರತಿ ಶನಿವಾರನೂ ತುಳಸಿ ಇಟ್ಟು ನಾರಾಯಣನಿಗೆ ಪೂಜೆ ಮಾಡಿ ಒಂದು 5 ಪೇಜು ನಾರಾಯಣನ ಬರಿತೀನಿ. ಹಾಗೆ ಗೋಲಕ್ಕೂ ಪ್ರತಿ ಶನಿವಾರ 100 ರೂಪಾಯಿ ಹಾಕ್ತೀನಿ. ಇದು ಹಿಂದಿನ ವಿಡಿಯೋಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ಕೆಲಸನೂ ಮುಗೀತು. ತಿಂಡಿ ನಂದು ಎಲ್ಲ ಆಯಿತು, ಮನೇನೂ ಎಲ್ಲ ನೀಟಾಗಿ ಆಯಿತು. ಮತ್ತು ನಾನು ಅಲ್ಲಲ್ಲೇ ಬಟ್ಟೆನೂ ಸಹ ಒಗೆದ್ಬಿಡ್ತೀನಿ. ಆ ಬಟ್ಟೆನೂ ಒಣಗಾಕಿ ಆಯಿತು ಕೆಲಸ. ಇನ್ನೂ 1 ಅವರ್ ಇತ್ತು ನನ್ನ ಮಗಳ ಸ್ಕೂಲಿಂದ ಬರೋದಕ್ಕೆ. ಅಷ್ಟರಲ್ಲಿ ನೈಲ್ ಪಾಲಿಸ್ ಹಾಕ್ಕೊಳ್ಳೋಣ ಅಂತ ನೈಲ್ ಪಾಲಿಸ್ ಹಾಕೋತಾ ಇದ್ದೀನಿ. ನನಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ನೈಲ್ ಪಾಲಿಶ್ ಜಾಸ್ತಿ ಪಿಂಕ್ ಕಲರನ್ನೇ ಹಾಕ್ತೀನಿ, ಡಾರ್ಕ್ ಅಥವಾ ಲೈಟು. ಇವಾಗ ಹಾಕೋತಾ ಇದ್ದೀನಿ. ಉಗುರುಗಳು ಇವಾಗ ರಜದಲ್ಲಿ ಒಂದಷ್ಟು ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಇಷ್ಟು ಚೆನ್ನಾಗಿದೆ. ಈ ಥರ ಉಗುರು ನನಗೆ ಮದುವೆಗೂ ಮೊದಲೇ ಇದ್ದಿದ್ದು, ಅದು ಬಿಟ್ಟರೆ ಇವಾಗಿದೆ. ಈಗ ಕೆಲಸ ಸ್ಟಾರ್ಟ್ ಮಾಡ್ತು ಮನೆಯಲ್ಲಿ ಜಾಸ್ತಿ ಅಂದಾಗ ಉಗುರೆಲ್ಲ ಕಟ್ಟಾಗುತ್ತೆ. ಹಾಗೆ ಕಾಲ್ಗೂ ಉಗುರು ಬಣ್ಣ ಹಾಕಿದ್ದೀನಿ. ಬಟ್ ಕಾಲು ತುಂಬ ಹೊಪ್ಪೆಗಳಿದೆ. ಪ್ರತಿ ಬೆರಳು ಅಕ್ಕಪಕ್ಕ ಎಲ್ಲ 2 ಕಾಲಲ್ಲೂ ಅಷ್ಟೇ ಅಷ್ಟು ಹೊಪ್ಪೆಗಳು, ಎಲ್ಲ ದಪ್ಪ ದಪ್ಪ ಹೊಪ್ಪೆಗಳು. ಅದು ಯಾರು ತುಳಿದ್ರೆ ಅಥವಾ ಅದು ಏನಾದ್ರು ಒಡೆದೋದ್ರೆ ತುಂಬ ಉರಿಯುತ್ತೆ, ಅಷ್ಟು ಹೊಪ್ಪೆಗಳಾಗಿದೆ. ನಾನು ಅದಕ್ಕೆ ಎಲ್ಲರ ಥರ ಗ್ರ್ಯಾಂಡಾಗಿರೋ ಕಾಲುಂಗ್ರಗಳೆಲ್ಲ ಹಾಕ್ಕೊಳಕ್ಕೆ ಹೋಗಲ್ಲ. ತುಂಬ 3 ಬೆರಳಿಗೆ ಹಾಕ್ತಾರೆ, 2 ಬೆರಳಿಗೆ ಹಾಕ್ತಾರೆ. ಸದ್ಯಕ್ಕೆ ನನಗೆ 1 ಬೆರಳಿಗೆ ಹಾಕಿದ್ರೂ ಸಾಕು ಅನಿಸುತ್ತೆ. ನಾನು ಹಾಕಿರೋದೇ ಒಂದು ಸಿಂಪಲ್ ಬಿಲ್ಲೆ ಥರದ್ದು. ಈ ಥರ ಹೊಪ್ಪೆಗಳಾದರೆ ನಾನು ಅದನ್ನು ಸಹ ತೆಗೆದುಬಿಡ್ತೀನಿ. ಈ ಥರ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಸ್ಕಿನ್ನು. ಕಾಲುಗಳೆಲ್ಲ ಹೊಪ್ಪೆಗಳಾಗುತ್ತೆ ಯಾವಾಗ್ಲೂ. ಕೈಯಲ್ಲಿ ಏನಾದ್ರು ಜಾಸ್ತಿ ಕೆಲಸ ಮಾಡಿದ್ರೂ ಕೈ ಹೊಪ್ಪೆಗಳು ಮತ್ತು ಸ್ಕಿನ್ ಅಲರ್ಜಿ ಸಿಕ್ಕಾಬಟ್ಟೆ ನಂದು. ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ನನಗೆ ಅದು ಅಲರ್ಜಿ, ಸೆನ್ಸಿಟಿವ್ ಸ್ಕಿನ್ ಅಂತೂ ಕಡಿಮೆನೇ ಆಗಲ್ಲ. ನಾನು ತುಂಬ ಟ್ರೈ ಮಾಡಿದೆ. ಫಂಕ್ಷನ್ ಇರೋದ್ರಿಂದ ನೈಲ್ ಪಾಲಿಸ್ ಹಾಕ್ಕೊಂಡೆ. ಆ್ಯಕ್ಚುಲಿ ನಮ್ಮ ಮಾವನ ಮಗನ ಮದುವೆ, ಸೋದ್ರ ಮಾವನ ಮಗನ ಮದುವೆ, ನಾನು ಮೆಹಂದಿನೇ ಹಾಕ್ಕೋಬೇಕಾಗಿತ್ತು. ಈಗಂತೂ ಮೆಹಂದಿನೂ ಸಹ ನಾನು ಹಾಕ್ಕೊಳಕ್ಕಾಗಲ್ಲ. 6 ವರ್ಷದಿಂದನೂ ನನಗೆ ಮೆಹಂದಿ ಹಾಕ್ಕೊಂಡ್ರೂ ಅಲರ್ಜಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದರಿಂದ 6 ವರ್ಷದಿಂದ ಮೆಹಂದಿನೂ ಸಹ ಹಾಕಿಲ್ಲ. ಒಂದು 6 ವರ್ಷಕ್ಕೆ ಒಂದು 3 ಮದುವೆಗೆ ಅಷ್ಟೇ ನಾನು ಮೆಹಂದಿ ಹಾಕ್ಕೊಂಡಿರೋದು. ಆ ಥರ ಮೆಹಂದಿ ಹಾಕ್ಕೋಬೇಕು ಅಂದ್ರೂ ನಾನು ಅಲರ್ಜಿ ಟ್ಯಾಬ್ಲೆಟನ್ನು 15ರಿಂದ 20 ಟ್ಯಾಬ್ಲೆಟ್ನ ನಾನು ತಗೋಬೇಕು. ಅಲರ್ಜಿ ಏನೋ ಸ್ವಲ್ಪ ಅವಾಯ್ಡ್ ಆಗುತ್ತೆ. ನವೆ ಮತ್ತು ರ್ಯಾಷಸ್ಸು ಮತ್ತು ಕೈಯೆಲ್ಲ ತುಂಬ ಊದ್ಬಿಡುತ್ತೆ. ಆವಾಗೆಲ್ಲ ಒಂದು 15-20 ಮಾತ್ರೆ ತೊಗೊಂಡು ಹಾಕ್ಕೊಂಡಿದ್ದೆ ನನ್ನ ತಮ್ಮನ ಮದುವೆಯಲ್ಲಿ ಮತ್ತು ನನ್ನ ಚಿಕ್ಕಮ್ಮನ ಮಗನ ಮದುವೆಯಲ್ಲಿ ತಗೋತಾ ಇದ್ದೆ. ಬಟ್ ಇವಾಗ ಕಣ್ಣು ಆಪ್ರೇಷನ್ ಆದಮೇಲೆ ನಾನು 10-15 ಮಾತ್ರೆ 20 ಮಾತ್ರೆ ತಗೊಳ್ಳೋ ಸಿಚುವೇಷನಲ್ಲಿಲ್ಲ. ಅದರಿಂದ ಮೆಹಂದಿನೂ ಬೇಡ, ನನ್ನ ಟ್ಯಾಬ್ಲೆಟ್ನು ತಗೊಳ್ಳೋದು ಬೇಡ ಅಂದ್ಬಿಟ್ಟು ಹಾಕೋತಾ ಇಲ್ಲ. ಅದೇ ನಾನು ಮೆಹಂದಿ ಹಾಕ್ಕೋಬೇಕು ಅಂದರೆ ಇಷ್ಟು ಅಲರ್ಜಿ ಟ್ಯಾಬ್ಲೆಟನ್ನು ತಗೋಬೇಕು. ಅದಕ್ಕೆ ಮೆಹಂದಿ ಸವಸ ಬೇಡ ಅಂತ ನೈಲ್ ಪಾಲಿಶ್ ಒಂದು ಹಾಕ್ಕೊಂಡು, ಕಾಲು ತುಂಬ ಹೊಪ್ಪೆ ಇರೋದಕ್ಕೆ ನೈಲ್ ಪಾಲಿಶ್ ಹಾಕ್ಕೊಂಡು ಫಂಕ್ಷನ್ಗೆ ರೆಡಿಯಾಗಿದ್ದೀನಿ. ಹಾಗೆ ಮಗಳನ್ನು ಕರ್ಕೊಂಡು ಬಂದು ಯಜಮಾನ್ರು ಬಂದರು. ಡೈರೆಕ್ಟ್ ನಾನು ಕುಂತುಮೊಳೆಗೆ ನಮ್ಮ ಅಕ್ಕನ ಮನೆಗೆ ಬಂದ್ವಿ. ಕೊಳ್ಳೇಗಾಲ, ಮರಳಿ ಈ ಥರ ಸೈಡಲ್ಲಾದರೆ ಅಕ್ಕನ ಮನೆಗೆ ಹೋಗ್ತೀನಿ. ಚಾಮರಾಜನಗರದಲ್ಲಾದರೆ ಅಮ್ಮನ ಮನೆಗೆ ಹೋಗ್ತೀನಿ. ಅಲ್ಲಿ ರೆಡಿ ಆಗಿಬಿಟ್ಟು ನಾವು ನೈಟು ಮದುವೆ ಮನೆಗೆ ಬರೋದು. ಈ ಥರ ನಾನು ಮಾಡ್ಕೊಂಡು ಸುಮಾರು ವರ್ಷದಿಂದನೂ ಬರ್ತೀನಿ. ಬಂದ್ವಿ ಚೌಲ್ಟ್ರಿಗೆ, ಎಲ್ಲರೂ ಬಂದಿದ್ದರು. ಫ್ಯಾಮಿಲಿ ಪೂರ್ತಿ, ಅಮ್ಮನ ಮನೆ ಫ್ಯಾಮಿಲಿ ಫಂಕ್ಷನ್ ಇದು. ನಮ್ಮ ಅಮ್ಮ ಇಲ್ಲದ ಫ್ಯಾಮಿಲಿ. ಅದು ತುಂಬ ನೋವಾಗುತ್ತೆ ನನಗೆ. ಅಮ್ಮನ ಫ್ಯಾಮಿಲಿ, ಅಮ್ಮನೇ ಇಲ್ವಲ್ಲ, ಅಪ್ಪ ಅಮ್ಮ ಅಂತ ಎಲ್ಲ ಇರೋ ಫ್ಯಾಮಿಲಿಯವ್ರ ಜೊತೇಲಿ ಅಲ್ಲಿ ಒಳಗಡೆ ನೋವಿದ್ರೂ ಖುಷಿಯಾಗಿ ಮಾತಾಡ್ಕೋತೀನಿ ಎಲ್ಲರ ಜೊತೆಲೂ. ಇವಾಗ ಕಾಲು ಹೊಪ್ಪೆ ಇದೆ ಅಂತ ನಾನು ಅದನ್ನು ಆ ನೋವನ್ನು ಯಾರ ಹತ್ರನೂ ತೋರಿಸ್ಕೊಳ್ಳಲ್ಲ. ಸ್ಲಿಪ್ಪರ್ ಅಂತೂ ಹಾಕ್ಕೊಳಕ್ಕಾಗಲ್ಲ, ಶೂ ಹಾಕ್ಕೊಂಡು ಬರ್ತೀನಿ. ಮತ್ತು ಎಲ್ಲಿ ಯಾರು ತುಳಿದು ಬಿಡ್ತಾರೆ ಅನ್ನೋದೂ ಭಯ ನನಗೆ ಆ ಹೊಪ್ಪೆ ಇರೋದ್ರಿಂದ. ಅಷ್ಟು ನೋವಿದ್ರೂ ಅದನ್ನು ಒಳಗಡೆ ಇಟ್ಕೊಂಡು ನಾನು ಖುಷಿಯಾಗಿ ಮದುವೆಯಲ್ಲಿ ಓಡಾಡಿಕೊಂಡು ಎಲ್ಲರ ಜೊತೆಲೂ ನಗ್ತೀನಿ. ಇದು ನನ್ನ ಸ್ವಭಾವ. ಎಷ್ಟೇ ನೋವಿದ್ರೂ ನನ್ನ ಒಳಗಡೆ ಖುಷಿ ಮುಖದಲ್ಲಿ ನಗುನ ನಾನು ತೋರಿಸೋಳು. ಹಾಗೆ ಅಮ್ಮ ಇಲ್ಲ ಅನ್ನೋದೂ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ. ಅಮ್ಮನ ಮನೆ ಕಡೆ ಫ್ಯಾಮಿಲಿ ಫಂಕ್ಷನ್ಗೆ ಬಂದಾಗ ಒಂದು ಸ್ವಲ್ಪ ನೋವಾಗುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೋತೀನಿ ಆ ಕ್ಷಣಕ್ಕೆ. ಆಮೇಲೆ ನೋಡ್ಕೊಳ್ಳೋಣ ಮನೆಗೆ ಹೋದ್ಮೇಲೆ ಅಂದ್ಬಿಟ್ಟು.
ಬರ್ತಿದ್ದಾಗಲೇ ಶಾಸ್ತ್ರಗಳೂ ಸ್ಟಾರ್ಟ್ ಆಯಿತು. ನಮ್ಮ ಕಡೆ ಫಸ್ಟು ಒಪ್ಪಿಗೆ ಶಾಸ್ತ್ರ ಮಾಡ್ತೀವಿ. 2 ಕಡೆ ಯಜಮಾನ್ರುಗಳು ಸೇರಿ ಒಪ್ಪಿಗೆ ಶಾಸ್ತ್ರ ಮಾಡಿಸ್ತಾರೆ. ಮತ್ತು ಹುಡುಗಿ ಕೈಲಿ ಕಳ್ಸೋಕ್ಕೆ ಪೂಜೆ ಮಾಡಿ ಆಮೇಲೆ ಎಂಗೇಜ್ಮೆಂಟ್ ಶಾಸ್ತ್ರ ಮಾಡೋದು. 5 ಜನ ಮುತ್ತೈದೆಯರ ಕೈಲಿ ಶಾಸ್ತ್ರ ಮಾಡಿಸಿ ಮತ್ತೆ ರಿಂಗ್ ಬದಲಾಯಿಸೋದು. ಹಾಗೆ ನಾವು ವಿಹನ್ ಪುಟಾಣಿ ಇನ್ನೂ ಒಂದಷ್ಟು ಮುದ್ದಾಡ್ತಾ ಇದ್ದೆ. ಅವನಂತೂ ಬರ್ತಾನೆ ಇರಲಿಲ್ಲ ನನ್ನ ಜೊತೆಗೆ. ನನಗೆ ತುಂಬ ಸೆಕೆ ಬೇರೆ, ಗ್ಲಾಸ್ ಬೇರೆ ಹಾಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ತುಂಬ ಸ್ವೆಟ್ ಆಗ್ತಿದೆ. ನಾನು ಸುಮಾರು ಹೊತ್ತು ಹಾಕ್ಕೊಂಡೆ, ಆಮೇಲೆ ನನ್ನ ಕೈಲಿ ಆಗಲ್ಲ ಅಂತ ತೆಗೆದುಬಿಟ್ಟೆ. ತುಂಬ ಸೆಕೆ ಅನ್ನಿಸ್ತಿತ್ತು. ಹಾಗೆ ಮದುವೆ ಹುಡುಗನ ರೂಮ್ಗೂ ಹೋದೆ. ಮಾವನ ಮಗನ್ನ ಅವನನ್ನು ಮಾತಾಡ್ಸ್ಕೊಂಡು ಅಲ್ಲೂ ವಿಡಿಯೋ ಮಾಡಿಕೊಂಡು ಬಂದೆ. ಮತ್ತು ಶಾಸ್ತ್ರನೂ ಆಗ್ತಿತ್ತು. ಫಸ್ಟ್ 5 ಜನ ಶಾಸ್ತ್ರ ಮಾಡ್ತಾಯಿದ್ದಾರೆ. ಎಷ್ಟೋ ಒಬ್ಬೊಬ್ಬರು 9 ತಟ್ಟೆ, 5 ತಟ್ಟೆ, 12 ತಟ್ಟೆ ಈ ಥರ ಎಲ್ಲ ಫ್ರೂಟ್ಸ್ಗಳೆಲ್ಲ ಇಟ್ಟು ಶಾಸ್ತ್ರ ಮಾಡೋದು ನಮ್ಮ ಕಡೆ. ಮತ್ತು ಎಲ್ಲರೂ ಬಂದಿದ್ರು. ಎಲ್ಲರ ಜೊತೆಲೂ ಮಾತಾಡ್ಕೊಂಡು ಒಂದೊಂದು ರೌಂಡ್ ಹಂಗೇ ಬಂದು ಕೊನೆಗೆ ನನ್ನ ಫ್ರೆಂಡ್ ಬಂದಿದ್ಲು. ಈ ಫ್ರೆಂಡ್ ಬಂದು ನನ್ನ 34 ವರ್ಷದ ಗೆಳತಿ ಇವಳು. ನನಗೆ 5 ವರ್ಷ ಇದ್ದಾಗಿಂದನೇ ಫ್ರೆಂಡು. ಅಮ್ಮನ ಮನೆಯಲ್ಲಿ ಅಂದರೆ ನಮ್ಮ ತಾತನ ಮನೆಯಲ್ಲಿ ಮಂಗಲದಲ್ಲಿ ನನಗೆ ಇವ್ರ ಅಕ್ಕ ತಂಗಿರಿಬ್ಬರೂ ಬೆಸ್ಟ್ ಫ್ರೆಂಡ್ ಆಗಿದ್ರು. ನಾವು ರಜಕ್ಕೆ ಹೋದಾಗೆಲ್ಲ ಇವ್ರ ಜೊತೆಲೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದು. ಅದರಲ್ಲಿ ಒಬ್ಬಳು ಫ್ರೆಂಡ್ ಬಂದಿದ್ಲು. ಸುಮಾರು ವರ್ಷದ ನಂತರ ಸೇರಿದ್ವಿ, ಒಂದಷ್ಟು ಮಾತಾಡಿದ್ವಿ, ನಮ್ಮ ಕಷ್ಟ ಸುಖಗಳನ್ನು ಎಲ್ಲ ಮಾತಾಡಿಕೊಂಡು ಒಂದಷ್ಟು ಫೋಟೋಸ್ಗಳನ್ನ ತಗೊಂಡು ಮತ್ತು ಫ್ಯಾಮಿಲಿ ಜೊತೆಲೂ ಒಂದಷ್ಟು ಎಲ್ಲರ ಜೊತೆಲೂ ಮಾತಾಡಿಸ್ದೆ. ಮತ್ತು ನಮ್ಮ ಅಕ್ಕನ ಮಗ ಅಭಿಷೇಕ ಮತ್ತು ಅಣ್ಣನ ಮಗ ಏನೋ ಮನು, ಇವರಿಬ್ರೂ ಇದ್ದರೆ ನಮ್ಮ ಜೊತೆಲಂತೂ ಖುಷಿಗಂತೂ ಏನು ಕಡಿಮೆನೇ ಇಲ್ಲ. ಖುಷಿಯಾಗಿ ಎಲ್ಲರ ಜೊತೆಲೂ ಮಾತಾಡಿಕೊಂಡು ಫ್ಯಾಮಿಲಿ ಜೊತೆಲೇ ಊಟಕ್ಕೆ ಹೋದ್ವಿ. ಎಲ್ಲ ನಮ್ಮ ಫ್ಯಾಮಿಲಿ ಪೂರ್ತಿ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಭಾವ ಮತ್ತು ಯಜಮಾನ್ರು ಅಣ್ಣ ಫಸ್ಟೇ ಮಾಡ್ಕೊಂಡಿದ್ರು. ಇನ್ನು ಉಳಿದವರೆಲ್ಲ ನಾವು ಊಟ ಮಾಡಿ ಮುಗಿಸಿ ಒಂದಷ್ಟು ಫೋಟೋ ಶೂಟ್ ಮಾಡಿಸೋಣ ಹೊರಗಡೆ ಅಂತ ಎಲ್ಲರೂ ಹೊರಗಡೆ ಇದ್ದರು. ಅಲ್ಲಿಗೆ ನಾವು ಹೋಗ್ತಾಯಿದ್ವಿ. ಅದಕ್ಕೇನು ರೇಗಿಸ್ಕೊಂಡು ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಅವರೂ ಅದಕ್ಕೇನು ತುಂಬ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಫೋಟೋಸ್ಗಳೆಲ್ಲ ತೆಗೆಸ್ಕೊಂಡು ಮತ್ತು ರಿಸೆಪ್ಷನಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ನೈಟ್ 10 ಗಂಟೆ ಹತ್ರ ಆಯಿತು. ಹೊರಟ್ವಿ ಮನೆಗೆ. ಮತ್ತು ನಾಳೆ ದಾರಮೂರ್ತಕ್ಕೆ ಬರ್ತೀವಿ ಅಂತ. ಇದಿಷ್ಟು ಮಾವನ ಮಗನ ನೈಟ್ ರಿಸೆಪ್ಷನ್ ವಿಡಿಯೋ ಆಗಿತ್ತು. ನಮ್ಮ ಅಮ್ಮನ ಫ್ಯಾಮಿಲಿ ಅಮ್ಮ ಇಲ್ಲದ ಫಂಕ್ಷನನ್ನು ನೈಟ್ ರಿಸೆಪ್ಷನ್ನ ಮುಗಿಸಿ ಹೊರಡ್ತಾಯಿದ್ದೀವಿ. ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ನಮಸ್ಕಾರ.